ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತೀರ್ಥ ಪ್ರಬಂಧದ ಪಯಸ್ವಿನಿ ನದಿಯ ವರ್ಣನೆಯನ್ನ 45ನೇ ಶ್ಲೋಕದಲ್ಲಿ ಮಾಡಿ, ಸುವರ್ಣ ನದಿ ಅಂತ ಇನ್ನೊಂದು ನದಿ ದಕ್ಷಿಣ ಭಾರತದ ಪ್ರವಾಸವನ್ನು ಮಾಡಿ ಮತ್ತೆ ಉತ್ತರ ದಿಕ್ಕಿಗೆ ಹೊರಡ್ತಾ ಇದ್ದಾರೆ. ಈಗ ಇಲ್ಲಿ ಪಯಸ್ವಿನಿ ನದಿಯನ್ನ ಇದನ್ನ ಮಾಡಿ ಆದ್ಮೇಲೆ ಸುವರ್ಣ ನದಿಯ ವರ್ಣನೆಯನ್ನು ಮಾಡುವಂತಹ ಪ್ರಸಂಗ ಇದು. ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ಉಡುಪಿ ಪ್ರದೇಶದಿಂದ ಮಣಿಪಾಲದ ಹತ್ರ ಈ ಸುವರ್ಣ ನದಿ ಹರಿತಾ ಇದಿರತ್ತೆ. ವೇದ ಅನ್ನುವಂತಹ ಒಂದು ದೊಡ್ಡ ಪರ್ವತ ಇದೆ, ಅದರ ಹೃದಯ ಭಾಗದಿಂದ ಹುಟ್ಟಿ ಬರುವಂತಹ ನದಿಯನ್ನ ಸುವರ್ಣ ನದಿ ಅಂತ ಕರೀತಾರೆ. ಮಣಿಪಾಲ್ ಅಂತ ನಾವೀಗೇನ್ ದೊಡ್ಡ ಯೂನಿವರ್ಸಿಟಿ ಅಲ್ಲೆಲ್ಲ ಇದೆಯೋ ಅದ್ರ ಪಕ್ಕದಲ್ಲೇ ಹರಿಯುವಂತಹ ಒಂದು ನೇತ್ರಾವತಿಗೆ ಸೇರುವಂತಹ ಒಂದು ಚಿಕ್ಕ ನದಿ ಇದು, ಉಪನದಿ ಅಂತ ಕರಿಬಹುದು. ಈ ಉಪನದಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಹುಟ್ಟತ್ತೆ? ವೇದಾಚಲ ಹೃದುದ್ಭೂತಾಂ. ವೇದ ಅಂತ ಆ ಪರ್ವತದ ಹೆಸರು, ಆ ಪರ್ವತದ ಗುಹೆಯಿಂದ ಹುಟ್ಟಿರುವಂತಹದ್ದು ಈ ಸುವರ್ಣ ನದಿ. ಇದರ ಸ್ಪೆಷಲ್ ಏನು ಅಂತಂದ್ ಹೇಳಿದ್ರೆ, ಕೃಷ್ಣ ಪಕ್ಷದ ಚತುರ್ದಶಿ ದಿವಸ, ಆ ಚತುರ್ದಶಿ ಒಂದು ವೇಳೆ ಮಂಗಳವಾರ ಬಂದಿತ್ತು ಅಂತಂದ್ರೆ ಅವತ್ತು ಅವಗಾಹನ ಸ್ನಾನವನ್ನ ಬೆಳಿಗ್ಗೆ 4:30-5 ಗಂಟೆ ಸುಮಾರು ಮಾಡ್ತಾರಲ್ಲ, ಅವಗಾಹನ ಸ್ನಾನವನ್ನ ಯಾರು ಮಾಡ್ತಾರೋ ಅಂಥವ್ರ ಕಿವಿಯಲ್ಲಿ ಮುಳುಗಿದಾಗ ಚಟ 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 ಅಂತ ಶಬ್ದಗಳು ಕೇಳುತ್ತೆ. ಏನದು ಶಬ್ದ ಅಂತಂದ್ರೆ, ತಾವು ಜೀವನದಲ್ಲಿ ಮಾಡಿದಂತಹ ಪಾಪಗಳೆಲ್ಲ ಚಟ ಚಟ ಅಂತ ಸುಟ್ಟು ಹೋಗತ್ತೆ. ಹೀಗೆ ಸ್ನಾನ ಮಾಡ್ತಾ ಇರೋ ಸಂದರ್ಭದಲ್ಲಿ, ನಾವು ಬೇರೆ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗತ್ತೆ ಅಂತ ನಾವು ತಿಳಿಬೇಕಷ್ಟೆ ಪುರಾಣ ವಾಕ್ಯಗಳಿಂದ. ಹಾಗಲ್ಲ, ಇಲ್ಲಿ ಮಾಡ್ತಾ ಇದ್ದಾಗ ಆ ಶಬ್ದವನ್ನ ತಂದು ಕೊಡೋದ್ರ ಮುಖಾಂತರವಾಗಿ ನಿಮ್ ಪಾಪಗಳೆಲ್ಲ ಸುಟ್ಟು ಹೋಗಿದೆ ನೋಡಿ ಅಂತ ತಿಳಿಸಿಕೊಡುವಂತಹ ಈ ಸುವರ್ಣ ನದಿ ಅತ್ಯಂತ ಪವಿತ್ರವಾದದ್ದು. ವೇದಾಚಲ ಹೃದುದ್ಭೂತಾಂ, ವೇದ ಎಂಬ ಹೆಸರಿನ ಪರ್ವತದಿಂದಾಗಿ ಹುಟ್ಟಿದವಳು ಸುವರ್ಣ. ಈ ಸುವರ್ಣ ನದಿಯನ್ನ ಕೋನು ವರ್ಣ ಏತ್, ಯಾರು ತಾನೇ ವರ್ಣನೆ ಮಾಡದೇ ಇದ್ದಾರೋ, ಅಥವಾ ಯಾರು ತಾನೇ ಈ ನದಿಯನ್ನ ಪೂರ್ತಿಯಾಗಿ ಬಣ್ಣಿಸಲಿಕ್ಕೆ ಸಾಧ್ಯ? ಏನು ಈ ನದಿಯ ಸ್ಪೆಷಲ್ ಅಂತಂದ್ರೆ, ದಹ್ಯಮಾನಸ್ಯ ಅಂಹಸಃ, ದಹ್ಯಮಾನಸ್ಯ ಸುಡುತ್ತಿರುವಂತಹ, ಅಂಹಸಃ ಪಾಪಗಳ, ಸ್ವನಂ ಶಬ್ದವನ್ನ, ಜನಾನ ಶ್ರಾವಯಂತೀಂ ಜನರಿಗೆ ಕೇಳಿಸುವ ಹಾಗೆ ಮಾಡತ್ತೆ. ಹಿಂದೆ ಹೇಳಿದ ಹಾಗೆ ಕೃಷ್ಣ ಪಕ್ಷದ ಚತುರ್ದಶಿ ದಿವಸದಲ್ಲಿ, ಅದು ಮಂಗಳವಾರ ಬಂದಾಗ ಅವಗಾಹನ ಸ್ನಾನವನ್ನು ಈ ನದಿಯಲ್ಲಿ ಮಾಡಿದರು ಅಂತಾದರೆ ಮುಳುಗಿದಾಗ ಕಿವಿಯಲ್ಲಿ ಚಟ ಚಟ ಅಂತ ಶಬ್ದಗಳು ಕೇಳತ್ತೆ. ಅದು ಪಾಪಗಳು ನಾಶವಾಗುವಂತಹ ಶಬ್ದ. ಅಂತಹ ಪರಮ ಪವಿತ್ರವಾದ ಕ್ಷೇತ್ರ ಈ ಸುವರ್ಣ ನದಿ ಇದು. ಉಳಿದ ದಿವಸದಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ಪಾಪ ಹೋಗತ್ತೆ, ಶಬ್ದ ಕೇಳಿಸೋದಿಲ್ಲ. ಅವತ್ತಿನ ದಿವಸ ಅವಗಾಹನ ಸ್ನಾನ ಮಾಡಿದಾಗ ಶಬ್ದಗಳು ಕೇಳತ್ತೆ. ಇಂತಹ ನಮ್ಮ ಪಾಪಗಳನ್ನ ಪರಿಹಾರ ಆಗತ್ತೆ ಅನ್ನೋದನ್ನ ಶಬ್ದದ ಮುಖಾಂತರವಾಗಿ ಸ್ಪಷ್ಟವಾಗಿ ಕೇಳಿಸುವ ಹಾಗೆ ಮಾಡಿ ಜನರನ್ನ ಪವಿತ್ರಗೊಳಿಸ್ತಾ ಇರುವಂತಹ ಇದನ್ನ ಯಾರು ತಾನೇ ವರ್ಣನೆ ಮಾಡದೇ ಇದ್ದಾನೋ. ವೇದಾಚಲ ಹೃದುದ್ಭೂತಾಂ, ವೇದ ಎಂಬ ಅಚಲ ಬೆಟ್ಟದ ಹೃತ್ ಗುಹೆಗಳಲ್ಲಿ, ಉದ್ಭೂತಾಂ ಹುಟ್ಟಿದಂತಹ, ಸ್ವನಂ ಅಂತ ದಹ್ಯಮಾನಸ್ಯ ಸುಡುತ್ತಿರುವಂತಹ, ಅಂಹಸಃ ಪಾಪಗಳ, ಸ್ವನಂ ಶಬ್ದವನ್ನ ಚಟಚಟ ಎಂಬುದಾಗಿ, ಜನಾನ್ ತನ್ನ ಭಕ್ತರಾಗಿ ಅಲ್ಲಿ ಅವಗಾಹನಕ್ಕೋಸ್ಕರ ಅಂತ ಬಂದಂತಹ ಭಕ್ತರಿಗೆ,
ಶ್ರಾವಯಂತೀಂ ಕೇಳಿಸುವಂತೆ ಮಾಡುತ್ತಿರುವಂತಹ ಸುವರ್ಣಾಂ ಸುವರ್ಣಾ ನದಿಯನ್ನ ಕೋನು ವರ್ಣಯೇತ್ ಯಾರು ತಾನೇ ಪೂರ್ತಿಯಾಗಿ ಬಣ್ಣಿಸಲು ಶಕ್ತನಾದಾನು. ಯಾರಿಗೂ ಈ ಸುವರ್ಣಾ ನದಿಯ ಪೂರ್ಣವಾದಂತಹ ಶಕ್ತಿಯನ್ನ ಪಾವಿತ್ರ್ಯವನ್ನ ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೇದ ಎಂಬಂತಹ ಹೆಸರಿನ ಪರ್ವತದಿಂದಾಗಿ ಸುವರ್ಣಾ ನದಿಯ ಉಗಮವಾಗಿದೆ. ಇದು ತನ್ನ ಗರ್ಭದಲ್ಲಿ ಅಂದ್ರೆ ಆ ನದಿಯ ಪಾತ್ರದಲ್ಲಿ ಯಾವನು ಅವಗಾಹನ ಸ್ನಾನವನ್ನ ಹಿಂದೆ ಹೇಳಿದ ಸಮಯದಲ್ಲಿ ಮಾಡ್ತಾನೋ ಅಂತಹ ವ್ಯಕ್ತಿಗಳಿಗೆ ನದಿಯಲ್ಲಿ ಮುಳುಗಿದಾಗ ಚಟಚಟ ಎಂಬಂತಹ ಶಬ್ದಗಳು ಕೇಳುವಂತೆ ಮಾಡಿ ನಿನ್ನ ಪಾಪಗಳೆಲ್ಲ ಸುಟ್ಟು ಹೋಗಿವೆ ಅಂತ ನಮಗೆ ಸೂಚನೆ ಮಾಡುತ್ತಿರುವಂತಹ ನದಿ ಸುವರ್ಣಾ ನದಿ. ಇಂತಹ ಸುವರ್ಣಾ ನದಿಯನ್ನ ಕೋನು ವರ್ಣಯೇ ಯಾರು ತಾನೇ ಪೂರ್ತಿಯಾಗಿ ವರ್ಣಿಸಲಿಕ್ಕೆ ಶಕ್ತನಾದಾನೋ ಯಾರಿಗೂ ಸಾಮರ್ಥ್ಯ ಇಲ್ಲ. ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್ ಅಂತ ಇದು ಒಂದು ಶ್ಲೋಕದ ಭಾವಾರ್ಥ. ಇದರ ಭಾವಾರ್ಥವನ್ನು ಹೇಳಿದೆ ಆಗಿದೆ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಆಚಾರ್ಯರೇ, ಅಂಹಸೋ ದಹ್ಯಮಾನಸ್ಯ ದಹ್ಯಮಾನಸ್ಯ ಸುಡುತ್ತಿರುವಂತಹ ಅಂಹಸಃ ಪಾಪಗಳ ಸ್ವನಂ ಶಬ್ದವನ್ನ ಜನಾನ್ ತನ್ನ ಜನರನ್ನು ಕುರಿತು ಶ್ರಾವಯಂತೀಂ ಕೇಳುವಂತೆ ಮಾಡುತ್ತಿರುವ ಕೇಳಿಸುವಂತೆ ಮಾಡುತ್ತಿರುವ ಸುವರ್ಣಾಂ ಸುವರ್ಣಾ ನದಿಯನ್ನು ಕೋನು ವರ್ಣಯೇತ್ ಯಾರು ತಾನೇ ವರ್ಣಿಸಿಯಾನು. ಸುಡುತ್ತಿರುವ ಪಾಪಗಳನ್ನು ಅಂತ ಅರ್ಥ ನೀವು ಕೇಳಿದ ಪದಕ್ಕೆ. ಅವಗಾಹನ ಸಮಯ ಎಷ್ಟು ಗುರುಗಳೇ? ಅವಗಾಹನ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಅವಗಾಹನ ಸ್ನಾನಕ್ಕೋಸ್ಕರ ಅಂತ ಮುಳುಗಿದರೆ ಅಲ್ಲ ಅದ ಸಮಯ ಯಾವ್ದು ಆಚಾರ್ಯ? ಅವಗಾಹನ ಸಮಯ ಬೆಳಿಗ್ಗೆ ಸ್ನಾನ 4:15 ಬೆಳಿಗ್ಗೆ 4:15 5:15. ಓಕೆ ಓಕೆ, ಸರಿ, ಧನ್ಯವಾದಗಳು. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನು ನಿಲ್ಲಿಸಿರೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.